ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮಿಂದ ದೂರ ಆಗಿರೋವಂಥ ವ್ಯಕ್ತಿಯನ್ನು ನೀವು ಮತ್ತೆ ಆ ವ್ಯಕ್ತಿನ ಭೇಟಿ ಆಗ್ತೀರಾ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಲಿಲ್ಲ ಅಂತ ಇದ್ದರೆ ಫೀಲ್ ಮಾಡ್ಕೊಬೇಡಿ, ನಿಮಗೆ ಪರ್ಸ್ನಲ್ಲಾಗಿ ಟ್ಯಾರೋ ರೀಡಿಂಗ್ನ ತೊಗೊಳ್ಬೋದು. ಓಕೆ, ಇಲ್ಲಿ ಅವೈಲೇಬಲ್ ಇದೆ. ಅಂದರೆ ಪರ್ಸ್ನಲ್ಲಾಗಿ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಅವರು ನನ್ನ ಹತ್ರ ತೊಗೊಳ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಲಿಕ್ಕೂ ಕೂಡ ಆ ಒಂದು ಕಾಂಟ್ಯಾಕ್ಟ್ನ ಮೂಲಕ ನೀವು ಆ ಒಂದು ಡೀಟೇಲ್ಸ್ನ ತಿಳ್ಕೊಳ್ಬೋದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳು ಮಾಡುವಂಥ, ಪಾಸಿಟಿವ್ ಆಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಒಂದು ಜಾಗ್ರತೆ ಇರಲಿ, ಕಮೆಂಟ್ಗಳು ಮಾಡುವಾಗ ನಿಮ್ಮ ಪರ್ಸ್ನಲ್ ಎಲ್ಲ ವಿಷಯಗಳನ್ನು ನೀವು ಪಬ್ಲಿಕಲ್ಲಿ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಳ್ಬೇಡಿ. ಓಕೆ, ನಾನು ವೀಡಿಯೋ ಏನು ಮಾಡಿರ್ತೀನಿ ಅದನ್ನು ನಾನು ಏನು ಹಾಕಿರ್ತೀನಿ ವೀಡಿಯೋನ, ಅದ್ರ ಕೆಳಗಡೆ ತುಂಬ ಜನ ಕಮೆಂಟ್ಸ್ಗಳನ್ನು ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ತೀರಾ. ಸೊ ಪ್ಲೀಸ್ ಆ ಥರ ನೀವು ಮಾಡ್ಕೊಂಬಿಡಿ. ಓಕೆ, ಇಲ್ಲಿ ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ಬರು ನೋಡ್ತಾರೆ. ಸೊ ಹಾಗಾಗಿ ನಿಮ್ಮ ಜಾಗ್ರತೆ ನಿಮ್ಮ ಮೇಲೆ ಇರಲಿ. ಓಕೆ, ಹಾಗೆ ಈ ಒಂದು ಸಂಡೇ ನಾನು ರಿಲೇಶನ್ಶಿಪ್ ವೆಬಿನಾರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ರಿಕ್ವೆಸ್ಟ್ ಮಾಡ್ತಾಯಿದ್ರಿ, ಪರ್ಸ್ನಲಾಗಿ ತುಂಬ ಜನ ಕೇಳ್ತಾಯಿದ್ರಿ, ಮೇಡಮ್ ನಮ್ಮ ರಿಲೇಶನ್ಶಿಪ್ಪಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಇದನ್ನು ಸರಿ ಮಾಡ್ಕೊಳ್ಲಿಕ್ಕಾಗಲ್ವಾ, ಅಥವಾ ನೋ ಕಾಂಟ್ಯಾಕ್ಟಲ್ಲಿದ್ದೀವಿ, ಅಥವಾ ನನ್ನ ರಿಲೇಶನ್ಶಿಪ್ಪನ್ನು ನಾನು ಬ್ರೇಕಪ್ ಆಗಿದ್ದೀನಿ, ಆ ಒಂದು ರಿಲೇಶನ್ಶಿಪ್ಪನ್ನು ನನಗೆ ಮರಿಲಿಕ್ಕೆ ಆಗ್ತಾ ಇಲ್ಲ ಆ ವ್ಯಕ್ತಿನ, ಅಥವಾ ಇಲ್ಲಿ ಆ ವ್ಯಕ್ತಿನ ಮರೆತುಬಿಟ್ಟು ನನ್ನ ಲೈಫಲ್ಲಿ ನನ್ನ ಸೋಲ್ಮೇಟ್ನ ನಾನು ಅಟ್ರ್ಯಾಕ್ಟ್ ಮಾಡಲಿಕ್ಕಾಗತ್ತಾ, ಆ ಥರದ್ದು ಏನಾದರೂ ಒಂದು ಕ್ಲಾಸ್ನ ಮಾಡಿ ಅಥವಾ ಒಂದು ವೆಬಿನಾರ್ ಟೈಪ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ. ಬಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ಏನು ಹೇಳ್ಬೋದು, ಎಲ್ಲರಿಗೂ ಯೂಸ್ಫುಲ್ ಆಗೋ ಹಾಗೆ ನಾನು ಅದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡ್ತಿದ್ದೆ. ಓಕೆ, ಸೊ ಹಾಗಾಗಿ ಇವಾಗ ನಿಮಗೋಸ್ಕರ ಒಂದು ರಿಲೇಶನ್ಶಿಪ್ ವೆಬಿನಾರ್ನ ರೆಡಿ ಮಾಡಿದ್ದೀನಿ. ಈ ಒಂದು ಸಂಡೇ 19th ಸಂಡೇ 5:30 PM ಕ್ಲಾಸ್ ಇರುತ್ತೆ. ಓಕೆ, ಸೊ ಝೂಮ್ ಮೀಟಿಂಗಲ್ಲಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅಲ್ಲಿ ಸ್ಕ್ರೀನಲ್ಲಿ ನಾನು ಹಾಕಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡಿ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಜಾಯಿನ್ ಆಗಿ ಆದಷ್ಟು ಬೇಗ ನಿಮ್ಮ ರಿಲೇಶನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಯಾರೆಲ್ಲ ಜಾಯಿನ್ ಆಗ್ಬೋದು ಅಂತೇಳಿ ತುಂಬ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಅಲ್ವಾ. ಸೊ ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ನಡೀತಾ ಇದ್ರೆ ಅವರು ಕೂಡ ಜಾಯಿನ್ ಆಗ್ಬೋದು. ಹಾಗೆ ಒಂದು ಪರ್ಸನ್ನ ನೀವು ಇಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕಂತ ಇದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅದನ್ನು ಸರಿ ಮಾಡ್ಕೊಳ್ಬೇಕಂತ ನಿಮಗೆ ಇಷ್ಟ ಇದೆ. ಹಾಗೆ ಏನು ಹೇಳ್ಬೋದು, ಸಪ್ರೇಟ್ ಆಗಿರೋರು ನಿಮ್ಮ ಲೈಫಲ್ಲಿ ಮತ್ತೆ ಅವ್ರನ್ನ ಪಡ್ಕೊಳ್ಬೇಕು ಅಂತ ಇದ್ದರೆ, ಅಟ್ರ್ಯಾಕ್ಟ್ ಮಾಡಬೇಕಂತ ಇದ್ದರೆ ಈ ಒಂದು ರಿಲೇಶನ್ಶಿಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ತುಂಬಾ ಏನು ಹೇಳ್ಬೋದು ಹರ್ಟ್ ಆಗಿರ್ತೀರ ಅಲ್ವಾ, ಅದನ್ನೆಲ್ಲದನ್ನು ನೀವು ಹೇಳಿ ಮಾಡ್ಕೊಳ್ಲಿಕ್ಕೆ ಈ ಒಂದು ರಿಲೇಶನ್ಶಿಪ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಬೇಗ ಜಾಯಿನ್ ಆಗಿ. ಸೀಟೆಲ್ಲ ಬುಕ್ ಆದಮೇಲೆ ಮತ್ತೆ ಲಾಸ್ಟಲ್ಲಿ ರಿಕ್ವೆಸ್ಟ್ ಮಾಡಿಬಿಡಿ, ಪ್ಲೀಸ್ ನನಗೊಂದು ಸೀಟ್ ಕೊಡಿ ಮ್ಯಾಮ್, ಪ್ಲೀಸ್ ನಾನು ಜಾಯಿನ್ ಆಗ್ತೀನಿ ಅಂತೇಳಿ. ಓಕೆ, ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಸಂಡೇ 5:30 PM ಓಕೆನಾ. ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅವ್ರ ಫೋಟೋ ಇದ್ದರೆ ನೋಡಿ, ಅವರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಹಾಗೆ ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ಏನು ಹೇಳ್ಬೋದು, ಕ್ಯಾಂಡಲ್ ರೀಡಿಂಗ್ ಮಾಡೋಕ್ಕೂ ಮುಂಚೆನೇ ಒಂದು ಪರ್ಸ್ನಲ್ ಆಗಿ ನನಗೊಂದು ಥಾಟ್ ಬಂತು. ಸೊ ಇಲ್ಲಿ ಟ್ಯಾರೋನು ಮೂಲಕನೂ ನಿಮಗೊಂದು ರೀಡಿಂಗ್ ಮಾಡೋಣ ಅಂಥೇಳಿ. ಓಕೆ, ಸೊ ಇವತ್ತಿನ ರೀಡಿಂಗಲ್ಲಿ ಫಸ್ಟು ಟ್ಯಾರೋ ಮೂಲಕ ಏನು ಬರ್ತಾ ಇದೆ ಅಂಥೇಳಿ ಚೆಕ್ ಮಾಡೋಣ. ವಾವ್, ಫಸ್ಟ್ ಕಾರ್ಡ್ ಮ್ಯಾರಿಡ್ ಕಾರ್ಡ್ ಬಂದಿದೆ. ಓಕೆ, ಸೊ ಈ ಒಂದು ವ್ಯಕ್ತಿನ ನೀವು ಮೀಟ್ ಆಗ್ತೀರಾ. ಓಕೆ, ಟೈಮ್ ನಿಮ್ಮಿಬ್ಬರನ್ನು ಒಂದು ಮಾಡುತ್ತೆ ಅಂತ ಇಲ್ಲಿ ಎನರ್ಜಿ ತೋರಿಸ್ತಾ ಇದೆ. ಓಕೆ, ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಮ ಪರ್ಸನ್ನ ಭೇಟಿ ಆಗಬೇಕು ಅಂತ ಇಲ್ಲಿ. ಸೊ ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ನಿಮ್ಮ ಪರ್ಸನ್ ಲೈಫಲ್ಲೂ ಆಗಿರ್ಬೋದು, ತುಂಬ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ
ಇಲ್ಲಿ ನಿಮ್ಮ ಬರ್ತ್ಡೇ ನಿಯರ್ ಇದೆ, ಬಟ್ ಇಲ್ಲಿ ಅವ್ರು ವಿಶ್ ಮಾಡ್ತಾರಾ, ಆ ಬರ್ತ್ಡೇ ಟೈಮಲ್ಲಾದರೂ ನನಗೆ ವಿಶ್ ಮಾಡ್ತಾರಾ ಅಂಥೇಳಿ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಮಂತ್ ಇರ್ಬೋದು ಅಥವಾ ಈ ಮಂತ್ ಎಂಡಲ್ಲಿ ನಿಮಗೆ ಜಸ್ಟಿಸ್. ಓಕೆ, ಈ ಮಂತ್ ಎಂಡಲ್ಲಿ ನಿಮ್ಮ ಬರ್ತ್ಡೇ ಇರ್ಬೋದು, ಸೊ ಆ್ಯನಿವರ್ಸರಿ ಇರ್ಬೋದು. ಓಕೆ, ಸೊ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಬರ್ತ್ಡೇಗೆ ಅವ್ರು ವಿಶ್ ಮಾಡ್ತಾರಾ ಅಂತ ಹೇಳಿ. ಓಕೆನಾ? ಸೊ ಟೈಮ್ ನಿಮಗೆಲ್ಲದನ್ನು ನಿಮಗೆ ಹೇಳತ್ತೆ ಅಂತ ಹೇಳ್ಬೋದು, ನಿಮ್ಮಿಬ್ರನ್ನ ಒಂದು ಮಾಡತ್ತೆ ಅಂತ ಹೇಳ್ಬೋದು. ಇಲ್ಲಿ ಡೆಫಿನೆಟ್ಲಿ ನಿಮ್ಮಿಬ್ಬರು ಮಧ್ಯೆ ಒಂದು ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ನೀವಿಬ್ಬರು ಭೇಟಿ ಆಗುವಂಥದ್ದು ಅಂದರೆ ಸಡನ್ನಾಗಿ ಅಕಸ್ಮಾತಾಗಿ ನಿಮಗೆ ಅವರು ಭೇಟಿ ಆಗುವಂಥದ್ದು, ನಿಮ್ಮ ಜೊತೆ ಮಾತಾಡುವಂಥದ್ದು ಇಲ್ಲಿ ಎನರ್ಜಿ ಸಿಗ್ತಾ ಇದೆ ನಿಮಗೆ. ನೀವಿಬ್ಬರು ತುಂಬಾ ಏನು ಹೇಳ್ಬೋದು, ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಖುಷಿನೂ ಆಗ್ತಾ ಇದೆ ಒಂದು ಹಂತದಲ್ಲಿ, ಇನ್ನೊಂದು ಹಂತದಲ್ಲಿ ಬೇಜಾರು ಕೂಡ ಆಗ್ತಾ ಇದೆ, ಅವರಿಲ್ಲ ಅಂಥೇಳಿ ತುಂಬ ಫೀಲ್ ಮಾಡ್ತಿದ್ದೀರಾ. ಇಲ್ಲಿ ನಿಮ್ಮ ಕೆರಿಯರ್ ವಿಷಯದಲ್ಲಿ ನೀವು ತುಂಬಾ ಗ್ರೋತ್ ಆಗ್ತಾ ಇದ್ದೀರಾ. ಆ ಒಂದು ಗ್ರೋತ್ ಆಗಲಿಕ್ಕೆ ಕಾರಣ ನಿಮ್ಮ ಪರ್ಸನ್ನೇ ಆಗಿದ್ರು ಅಂತ ಕಾಣಿಸ್ತಿದೆ ಇಲ್ಲಿ. ಸೊ ಇಲ್ಲಿ ಓವರಾಲ್ ನಿಮಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸ್ಯಾಡ್ನು ಫೀಲ್ ಮಾಡ್ತಾ ಇದ್ದೀರಾ, ಒಂದು ಹ್ಯಾಪಿ ಫೀಲ್ನು ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಮ್ಯಾರಿಡ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಒಂದು ನೀವಿಬ್ಬರು ಭೇಟಿ ಆಗೋದಂತೂ ಇದೆ ಇಲ್ಲಿ. ಓಕೆನಾ? ಸೊ ಮ್ಯಾರೇಜಿಗೋಸ್ಕರ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜಿಗೋಸ್ಕರ ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ಹತ್ರ ಕೇಳ್ತಾ ಇದ್ರೆ ಸಿಗೋವಂಥ ಚಾನ್ಸಸ್ ಇದೆ. ಜಸ್ಟಿಸ್ ಕಾರ್ಡ್ ಕೂಡ ಬಂದಿದೆ. ನೋಡೋಣ ಕ್ಯಾಂಡಲ್ ವ್ಯಾಕ್ಸಲ್ಲಿ ಏನು ಬರುತ್ತೆ ರೀಡಿಂಗಲ್ಲಿ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಅರ್ಜೆಂಟಲ್ಲಿದ್ದಾರೆ, ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಓಕೆ, ಸೊ ಅವರಿಗೂ ಕಷ್ಟ ಆಗ್ತಿದೆ ನಿಮ್ಮನ್ನು ಬಿಟ್ಟಿರಲಿಕ್ಕೆ. ಪ್ರತಿ ಕ್ಷಣವೂ ನಿಮ್ಮ ನೆನಪು ಕಾಡ್ತಾ ಇದೆ. ಇಲ್ಲಿ ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ ಕಾಣಿಸ್ತಿದೆ, ತುಂಬ ಸೈಲೆಂಟ್ ಆಗಿದ್ದಾರೆ. ಅವರು ಯಾರ ಜೊತೆನೂ ಅವರು ಮಾತುಕತೆ ಏನೂ ಇಲ್ಲ, ಫುಲ್ ಸ್ಟಾಪ್ ಆಗಿದೆ. ಫುಲ್ ಅವ್ರು ಥಿಂಕ್ ಮಾಡ್ತಿದ್ದಾರೆ ಏನು ಮಾಡಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಓಕೆ, ಲವ್ ತುಂಬಾ ಪ್ರೀತಿ ಇದೆ. ಓಕೆ, ಅವ್ರ ಮನಸ್ಸಲ್ಲೇ ನಿಮ್ಮನ್ನು ನೆನ್ಪು ಮಾಡಿಕೊಂಡು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ, ಐ ಲವ್ ಯು ಅಂತ ಹೇಳಿ ಡೆಫಿನೆಟ್ಲಿ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್. ಡೆಫಿನೆಟ್ಲಿ ನೀವು ಇಲ್ಲಿ ಮೀಟ್ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ. ಒಂದು 4 ಮಂತಲ್ಲಿ ಆದರೂ ಅಥವಾ ಒಂದು 3 ಮಂತಲ್ಲಿ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಕೆಲವೊಬ್ರಿಗೆ ಇಲ್ಲಿ 1 ವೀಕಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆದರೂ ನಿಮ್ಮ ಜೊತೆ ಮಾತಾಡುವಂಥದ್ದು ಕಾಣಿಸ್ತಾ ಇದೆ. ತುಂಬ ದಿನಗಳ ಗ್ಯಾಪ್ ಆಗಿದೆ ಅಂತ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯ. ಏನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕೆಲವೊಬ್ರಿಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಿಂತ ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಿಲ್ಲ, ಸಡನ್ನಾಗಿ ನಿಮ್ಮ ಜೊತೆ ಅವರು ಮಾತುಕತೆ ಬಿಟ್ಟಿರುವಂಥದ್ದು. ಓಕೆ, ಇಲ್ಲಿ ಓಕೆ, ಹಾಗೆ ಏನು ನಿಮ್ಮಿಬ್ಬರ ಮಧ್ಯೆ ಸಡನ್ನಾಗಿ ಮಾತುಕತೆ ಬಿಟ್ಟಿತ್ತು, ಅದೇ ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಮಾತು ಸ್ಟಾರ್ಟ್ ಆಗುವಂಥದ್ದು, ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಎನರ್ಜಿ ಸಿಗ್ತಾ ಇದೆ. ನೈಸ್. ಓಕೆ, ಸೋ ಮಚ್ ಪಾಸಿಟಿವ್ ವೈಬ್ಸ್. ಇಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇದೆ. ಡೆಫಿನೆಟ್ಲಿ ಮೀಟ್ ಆಗ್ತಾರೆ. ಅವ್ರು ನಿಮ್ಮ ನೆನಪಂತೂ ತುಂಬಾ ಅವರಿಗೆ ಕಾಡ್ತಾ ಇದೆ ಪ್ರತಿ ಕ್ಷಣ. ಓಕೆ, ಸೊ ಇಲ್ಲಿ I letter, V letter, P letter, D letter, T letter and G, J,
KSVLNSP, ಓಕೆ, AEHK, ಓಕೆ, ಈ ಲೆಟರ್ನವರಿದ್ದೀರಾ. ಓಕೆ, ಇಲ್ಲಿ ಸಮಥಿಂಗ್ ಏನೋ ರೋಸ್ ಅಂತೇಳಿ ಇಲ್ಲೊಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಸೊ ನಿಮಗೆ ಅವರು ನಿಮ್ಮ ಭೇಟಿ ಮಾಡಿದಾಗ ರೋಸ್ ಕೊಟ್ಟಿರುವಂಥದ್ದು, ಅಥವಾ ಇಲ್ಲಿ ನಿನಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡಬೇಕು ಅಂತ ನನಗೊಂದು ಪ್ಲ್ಯಾನ್ ಇದೆ, ಅಥವಾ ಇಲ್ಲಿ ಸಮಥಿಂಗ್ ಅವರು ನಿಮ್ಮ ಹತ್ರ ಏನೋ ಒಂದು ರೋಸ್ ವಿಷಯವಾಗಿ ನಿಮ್ಮ ಜೊತೆ ಮಾತಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆ, ರೀಸೆಂಟಾಗಿ ಮಾತಾಡಿರ್ಬೋದು, ಅಥವಾ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದಾರೆ ರೋಸ್ ಅನ್ನೋ ವಿಷಯದಲ್ಲಿ, ಅಥವಾ ನಿಮಗೆ ಆ ಒಂದು ರೋಸ್ ನೋಡಿದಾಗ ನಿಮಗೆ ಆ ನೆನಪುಗಳು ಕಾಡುವಂಥದ್ದು ಇಲ್ಲಿ ಒಂದು ಎನರ್ಜಿ ಸಿಗ್ತಾ ಇದೆ ನನಗೆ. ಓಕೆ, ಇಲ್ಲಿ ಅವ್ರ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾರೆ, ನಿನ್ನನ್ನು ರಾಣಿ ಥರ, ರಾಜನ್ ಥರ ನಿನ್ನನ್ನು ನೋಡ್ಕೊಳ್ತಿದ್ದೆ, ನಿನ್ನ ಜೊತೆ ಪ್ರೀತಿಯಲ್ಲಿದ್ದೆ, ಬಟ್ ನೀನು ಯಾಕೆ ಈ ಥರ ಮಾಡಿದೆ ಸಡನ್ನಾಗಿ ಅಂತೇಳಿ ಅವರಿಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಅವ್ರ ಲೈಫಲ್ಲಿ. ಓಕೆ, ಸೊ ಯಾಕೆ ಈ ಥರ ಸಡನ್ನಾಗಿ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅವರು ಒಂದು ಡಿವೈನ್ ಟೈಮಿಂಗ್ನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್, ಆಲ್ರೆಡಿ ಹೇಳಿದಾಗೆ ಇಲ್ಲಿ ಒಂದು ಟೈಮ್ ನಮ್ಮಿಬ್ಬರನ್ನ ಒಂದು ಮಾಡುತ್ತೆ, ಐ ಬಿಲೀವ್ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ ತುಂಬಾ ಪಾಸಿಟಿವ್ ಆಗಿದ್ದಾರೆ, ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ಖಂಡಿತವಾಗಿಯೂ ನಮ್ಮಿಬ್ಬರನ್ನು ಒಂದು ಮಾಡುತ್ತೆ ಅಂತೇಳಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಮ್ಯಾರೇಜ್ ಕಮಿಟ್ಮೆಂಟ್, ಮ್ಯಾರೇಜ್ ಆಗಲೇಬೇಕು ಈ ಸಲ. ನೀನು ನನ್ನ ಲೈಫಲ್ಲಿ ಬಂದರೆ ಡೆಫಿನೆಟ್ಲಿ ನಿನ್ನನ್ನು ಮ್ಯಾರೇಡ್ ಆಗೇ ಆಗ್ತೀನಿ, ಮದುವೆ ಆಗೋದೆ ಅಂಥೇಳಿ ಇಲ್ಲಿ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ. ಓಕೆ, ಸೊ ನಿಮ್ಮ ಮನೆಯಲ್ಲಿ ನಾನು ಒಪ್ಪಿಸ್ಬಿಟ್ಟು ಡೆಫಿನೆಟ್ಲಿ ಮ್ಯಾರೇಜಿಗೆ ಫಿಕ್ಸ್ ಮಾಡ್ತೀನಿ, ಮ್ಯಾರಿಡ್ ಆಗ್ತೀನಿ, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಮದುವೆ ಆಗುವಂಥದ್ದು ತುಂಬ ದಿನದಿಂದ ಆಗೋದು, ಕ್ಯಾನ್ಸಲ್ ಆಗೋದು, ಅಂದರೆ ಮದುವೆ ಡೇಟ್ ಫಿಕ್ಸ್ ಆಗೋದು, ಕ್ಯಾನ್ಸಲ್ ಆಗೋದು, ಅಥವಾ ಎಂಗೇಜ್ಮೆಂಟ್ ಆಗೋದು, ಕ್ಯಾನ್ಸಲ್ ಆಗುವಂಥದ್ದು ಆಗ್ತಾಯಿತ್ತು ಅಂತ ಕಾಣಿಸ್ತಿದೆ ಇಲ್ಲಿ. ಸೊ ಇಲ್ಲಿ ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ ಆಗಿದೆ. ಬಟ್ ಇಲ್ಲಿ ಒಂದು ನಿಮ್ಮ ಪರ್ಸನ್ ಯಾರೆಲ್ಲ ದೂರ ಆಗಿ ಆ ಒಂದು ನೋವಿಂದ ಮರ್ತಿದ್ದೀರಾ, ಅವರು ನಿಮ್ಮ ಒಂದು ಲೈಫಿಂದ ಅವ್ರು ಯಾರೆಲ್ಲ ದೂರ ಆಗಿದ್ದಾರೆ, ಆ ಒಂದು ಮರೆತು ನೀವು ಆ ಫೀಲಿಂಗ್ನ ಮರೆತುಬಿಟ್ಟು ಒಂದು ಹೀಲ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿರ್ಬೋದು, ನಿಮ್ಮ ಒಂದು ಲೈಫಲ್ಲಿರ್ಬೋದು. ಓಕೆ, ಒಂದು ಒಳ್ಳೆ ಪರ್ಸನ್ನ ನೀವು ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಮ್ಯಾರೇಜಿಗೋಸ್ಕರ ಅಂತ ಕಾಣಿಸ್ತಿದೆ. ಸೊ ಇಲ್ಲಿ ಏನೋ ಮ್ಯಾರೇಜ್ ಎನರ್ಜಿ ತುಂಬ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಒಂದು ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಸೋಲ್ಮೇಟ್ ಬರೋವಂಥ ಚಾನ್ಸಸ್ ಇದೆ. ಒಂದು 2 ಮಂತ್ ಅಥವಾ 3 ಮಂತಲ್ಲಿ ಡೆಫಿನೆಟ್ಲಿ ನಿಮಗೊಂದು ಪ್ರಪೋಸಲ್ ಬರೋವಂಥ ಚಾನ್ಸಸ್ ಇದೆ. ಯಾರೆಲ್ಲ ಮ್ಯಾರಿಡಿಗೆ ವೇಟ್ ಮಾಡ್ತಾ ಇದ್ದೀರಾ ಅವರಿಗೆ. ಓಕೆ, ಓಕೆ, ಎಸ್, ಇಲ್ಲಿ ಬರ್ತ್ಡೇ ವಿಶ್ ಮಾಡ್ತಾರಾ? ಡೆಫಿನೆಟ್ಲಿ ಬೇರೆಯವರಿಂದ ಆದರೂ ನಿಮಗೆ ವಿಶ್ ಮಾಡುವಂಥದ್ದು ನಿಮಗೆ ಸಿಗತ್ತೆ, ವಿಶಿಂಗ್ ಸಿಗತ್ತೆ ನಿಮಗೆ. ಓಕೆ, ಅವರಿಂದ ಅಲ್ಲದಿದ್ರೂ ಬಟ್ ಬೇರೆಯವ್ರ ಮೂಲಕ ಆದರೂ ಅವ್ರು ವಿಶ್ ಮಾಡಿದ್ದೀನಿ, ನಾನು ವಿಶ್ ಮಾಡಿದ್ದೀನಿ ಅಂತ ಹೇಳು, ಆ ಥರ ಆದರೂ ನಿಮಗೆ ಅವ್ರ ಕಡೆಯಿಂದ ಒಂದು ವಿಶ್ ನಿಮಗೆ ಸಿಗತ್ತೆ ಬರ್ತ್ಡೇಗೆ. ಓಕೆ, ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಬರ್ತ್ ಡೇಟ್ 5/4/3 ಓಕೆ 28 25 16 ಓಕೆ ಇಲ್ಲಿ 143 ಓಕೆ. ಇಲ್ಲಿ ನಿಮಗೆ ತುಂಬಾ ಅವ್ರ ಮೆಸೇಜ್ ಕಳಿಸ್ತಾ ಇರ್ಬೋದು, ಅಥವಾ ನಿಮ್ಮ ಅವ್ರ ಮೈಂಡಲ್ಲಿ ಅವ್ರಿಗೆ ಯಾವಾಗಲೂ ಓಡ್ತಾ ಇದೆ. ನಿಮ್ಮ ಮೈಂಡಲ್ಲಿರ್ಬೋದು, ಅವ್ರ ಮೈಂಡಲ್ಲಿರ್ಬೋದು. ಇಲ್ಲಿ
ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಬಾ ನನ್ನ ಲೈಫಲ್ಲಿ ಆದಷ್ಟು ಬೇಗ ಬಾ ಅಂತ ಇಲ್ಲಿ ತುಂಬಾ ನೀವು ಏನು ಹೇಳ್ಬೋದು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಮನಸ್ಸಲ್ಲೇ ಅನ್ನಿಸ್ತಾ ಇದೆ ಆ ವ್ಯಕ್ತಿ ನನ್ನ ಲೈಫಲ್ಲಿ ಭೇಟಿಯಾಗೋದೇ ಬೇಡಪ್ಪ ಅಂಥೇಳಿ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ, ಆ ವ್ಯಕ್ತಿ ನನ್ನಿಂದ ದೂರ ಇದ್ರೇ ಒಳ್ಳೆಯದು, ನನ್ನ ಲೈಫಲ್ಲಿ ಬರೋದೇ ಬೇಡ ಅಂತೇಳಿ ಚಾನಲ್ ಆಗ್ತಿದೆ. ಓಕೆ, ಸೊ ಅವರಿಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಪರ್ಫೆಕ್ಟ್ ಆಗಿರೋಂಥ ನಿಮಗೊಂದು ಜೋಡಿ ಸಿಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ತುಂಬ ದಿನದಿಂದ ಅಂತ ಕಾಣಿಸ್ತಿದೆ ತುಂಬ ಜನ. ಸೊ ಓಕೆ, ಇಲ್ಲಿ ಮದುವೆ ಆಗಿ ಮ್ಯಾರಿಡ್ ಕಪ್ಪಲಿಗೆ ಒಂದು ಜಸ್ಟಿಸ್ ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಕೆಲವೊಬ್ರು ಡಿವೋರ್ಸಿಗೋಸ್ಕರ ಅಪ್ಲೈ ಮಾಡಿರುವಂಥದ್ದು ಕ್ಯಾನ್ಸಲ್ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ನೀವು ತುಂಬ ಬೇಡ್ಕೊಳ್ತಿದ್ರಿ ಅಂತ ಕಾಣಿಸ್ತಿದೆ ಡಿವೋರ್ಸ್ ಆಗಬಾರ್ದು ಅಂತ ಹೇಳಿ. ಸೊ ಇಲ್ಲಿ ಎನರ್ಜಿ ಪ್ರಕಾರ ಡೆಫಿನೆಟ್ಲಿ ಸಿಗಲ್ಲ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಓ ಮೈ ಗಾಡ್. ಓಕೆ, ತುಂಬ ಸೈಲೆನ್ಸ್ ಇದೆ ಮಾತ್ರ. ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮೈಂಡ್ ಇರ್ಬೋದು, ಅವರ ಮೈಂಡ್ ಇರ್ಬೋದು, ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗಿದೆ ನಿಮ್ಮಿಬ್ಬರ ಮಧ್ಯ. ಸೊ ನೀವಿಲ್ಲೇನು ಥಿಂಕ್ ಮಾಡ್ತೀರಾ ನಿಮ್ಮ ಪರ್ಸನಿಗೂ ಆ ಒಂದು ಟೆಲಿಪತಿ ವರ್ಕ್ ಆಗ್ತಿದೆ ಅಂತ ಕಾಣಿಸ್ತಿದೆ. ಇಲ್ಲಿ ತುಂಬ ಜನ ನೀವು ಏನು ಹೇಳ್ಬೋದು, ಮೆಸೇಜ್ ಮಾಡು, ಇವತ್ತೊಂದಿನ ಮೆಸೇಜ್ ಮಾಡು, ಅಥವಾ ಇವತ್ತು ಮೆಸೇಜ್ ಮಾಡ್ತಾರೆ, ಡೆಫಿನೆಟ್ಲಿ ಮೆಸೇಜ್ ಮಾಡ್ತಾರೆ ಅಂತ ನೀವೇನು ಆ ಒಂದು ಥಾಟ್ ತೊಗೊಳ್ತೀರಾ, ಆ ಒಂದು ಟೈಮಲ್ಲಿ ನಿಮ್ಮ ಹತ್ರ ಅವರು ಮಾತಾಡ್ತಾರೆ. ಅದೇ ಕ್ಷಣ ಮಾತಾಡಿ ಆದಮೇಲೆ ನೆಕ್ಸ್ಟ್ ಮೂಮೆಂಟ್ ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡುವಂಥದ್ದು, ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಇವತ್ತಿನ ರೀಡಿಂಗಿಗೆ ಇಲ್ಲಿ ಏಂಜಲಿಂದ ಏನು ಮೆಸೇಜ್, ಏನು ಗೈಡೆನ್ಸ್ ಸಿಗ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಚೂಸ್ ಅ ನ್ಯೂ ಡೈರೆಕ್ಷನ್. ಓಕೆ, ಇಲ್ಲಿ ಏನು ಟ್ರೈ ಮಾಡ್ತಾ ಇದ್ದೀರಾ ಅವರನ್ನು ಪಡ್ಕೊಳ್ಬೇಕಂತ, ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಏಂಜಲಿಂದ ಬರ್ತಿದೆ. ಹ್ಯಾಪಿ ಬಿಗ್ ಚೇಂಜಸ್. ನೋಡಿ, ಏಂಜಲಿಂದನೂ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಗೈಡೆನ್ಸ್ ಅಂತೂ ಸಿಕ್ಕಿದೆ. ಓಕೆ, ಹ್ಯಾಪಿ ಬಿಗ್ ಚೇಂಜಸ್. ನಿಮ್ಮ ಲೈಫಲ್ಲಂತೂ ಡೆಫಿನೆಟ್ಲಿ ಬಿಗ್ ಚೇಂಜಸ್ ಆಗುವಂಥ ಚಾನ್ಸಸ್ ಅಂತೂ ಇದೆ. ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಇಷ್ಟೇ ದಿನ ವೆಯ್ಟ್ ಮಾಡಿದ್ದೀರಾ ಅಂತೆ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲೊಂದು ಚೇಂಜಸ್ ಆಗುತ್ತೆ. ರೀಕನ್ಸಿಡರ್. ಓಕೆ, ಇಫ್ ಯು ಬಿಲೀವ್. ನೋಡಿ, ನೀವು ಬಿಲೀವ್ ಮಾಡಬೇಕಾಗಿದೆ ನಿಮ್ಮ ಮೇಲೆ. ನಿಮಗೆ ಇಲ್ಲಿ ಕೆಲವೊಬ್ರಿಗೆ ತುಂಬಾ ಡೌಟ್ ಇದೆ ಅಂತ ಕಾಣಿಸ್ತಿದೆ. ನೀವು ಬಿಲೀವ್ ಮಾಡಬೇಕಾಗಿದೆ ಇಲ್ಲಿ ಫಸ್ಟ್. ಓಕೆ, ನಿಮ್ಮನ್ನು ನೀವು ಬಿಲೀವ್ ಮಾಡಿ. ಡೆಫಿನೆಟ್ಲಿ ಇಲ್ಲಿ ನಿಮಗೆ ನಿಮ್ಮ ಲೈಫಲ್ಲೊಂದು ಹ್ಯಾಪಿ ಬಿಗ್ ಚೇಂಜಸ್ ಆಗುವಂಥ ಚಾನ್ಸಸ್ ಅಂತೂ ತುಂಬಾ ಇದೆ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.